ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ವಿದ್ಯಾ ಪ್ರಮಾಣ ಮಾಡಿ ನನ್ನ ಗಂಡ ಏನೂ ತಪ್ಪು ಮಾಡಿಲ್ಲ, ಅವರು ನನ್ನ ಬಿಟ್ಟು ಬೇರೆ ಹೆಣ್ಣನ್ನ ಯಾವುದೇ ರೀತಿಯೂ ಕೆಟ್ಟ ದೃಷ್ಟಿಲಿ ನೋಡಲ್ಲ ಅಂತ ಪ್ರಮಾಣ ಮಾಡ್ತಾಳೆ. ಆಮೇಲೆ ಶಿವರಾಮೇಗೌಡ ಚಿಕ್ಕಪ್ಪ ಹೇಳ್ತಾರೆ, ವಿನಂತಿ ಈಗ ನಿನ್ನ ಸರ್ದಿ, ನೀನು ಬಾ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದಳು, ವಿನಂತಿ ಹೋಗವ್ವ, ಹೋಗಿ ಕೆಂಡ ದಾಟಿ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ವಿನಂತಿ ಬಂದು ನಿಂತ್ಕೊಳ್ತಾಳೆ. ಬಂದು ನಿಂತ್ಕೊಂಡ ತಕ್ಷಣ ಭಯ ಪಡೋರ ಥರ ಇರ್ತಾಳೆ. ಯಾಕೆ ಭಯನ? ಅವಳಿಗೆ ಯಾಕೆ ಭಯ? ಸತ್ಯ ಅವಳ ಕಡೆ ಇರುವಾಗ ಯಾಕೆ ಭಯ ಪಡ್ತಾಳೆ ಅಂತ ಸಾವಿತ್ರಿ ಹೇಳ್ತಾಳೆ. ಅಷ್ಟೊತ್ತಿಗೆ ವಿನಂತಿ ಇದ್ದವಳು ಕೆಂಡದ ಮೇಲೆ ನಡ್ಕೊಂಡು ಬರೋತ್ತಿಗೆ ಯಾರಿಗೂ ಗೊತ್ತಿಲ್ದಂಗೆ ಶಿವರಾಮೇಗೌಡರ ಮೇಲೆ ದೇವರು ಬರುತ್ತೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಹೇಳು, ಸತ್ಯ ಹೇಳು, ನನ್ನ ಹತ್ರ ಸತ್ಯ ಮಾತ್ರ ಹೇಳಬೇಕು, ನೀನು ಮುಂದೆ ದಾಟಬೇಡ, ಅಲ್ಲೇ ನಿಂತ್ಕೊ ಅಂತ ವಿನಂತಿನ ನಿಲ್ಲಿಸ್ತಾರೆ. ವಿನಂತಿಗೆ ಸಖತ್ ಭಯ ಆಗುತ್ತೆ. ಶಿವರಾಮೇಗೌಡ ಮಾವ ಅವಳಿಗೆ ವೀರಭದ್ರನ್ ಥರನೇ ಕಾಣ್ತಾ ಇರ್ತಾರೆ. ಅವಳು ಸತ್ಯ ಹೇಳಿಬಿಡ್ತಾಳೆ, ಹೌದು ಭದ್ರಮಾವ ನನ್ನನ್ನು ಮುಟ್ಟೇ ಇಲ್ಲ ಅಂತ ಹೇಳ್ತಾರೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಸರಿ ಹೇಳು, ಸತ್ಯ ಹೇಳು, ಏನು ನಡೀತು ಅಂತ ನಿಜ ಹೇಳು ಅಂತ ಹೇಳ್ತಾಳೆ. ವಿನಂತಿ ಇದ್ದವಳು, ಸರಿ ನಾನು ಹೇಳ್ತೀನಿ, ಅವತ್ತು ಬರ್ಡೇ ದಿನ ಮಾಮಂಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ನಾನೇ ಹೋದೆ. ಆದರೆ ಆ ಕೇಕಿಗೆ ಅಮ್ಮ ಮದ್ಬರ ಔಷಧಿ ಹಾಕಿದ್ರು. ಮಾಮ ಕೇಕ್ ತಿಂದ ತಕ್ಷಣ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ರು. ಬೆಳಗ್ಗೆ ನೋಡೋತ್ತಿಗೆ ಮಾಮನೇ ಹಾಳು ಮಾಡಿದ ಅಂತ ನಾನೆಲ್ಲ ನಿಮ್ಮ ಮುಂದೆ ಹೇಳಿದೆ, ಆದರೆ ಮಾಮ ನನ್ನ ಮುಟ್ಟೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿದ್ದು ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಊರಿನ ಜನಗಳು, ಪೊಲೀಸು, ಮಹಿಳಾ ಮಂಡಳಿಯವರು ಬಂದು ನಿಂತಿರ್ತಾರೆ. ಎಲ್ಲರಿಗೂ ಗೊತ್ತಾಗುತ್ತೆ ಇವರಿಬ್ಬರು ಸುಳ್ಳು ಹೇಳಿರೋದು ಅಂತ. ಅಷ್ಟೊತ್ತಿಗೆ ಬರೀ ಅಷ್ಟೇ ಸುಳ್ಳ, ಈ ಕೆಂಡದ ಮೇಲೆ ನಡ್ಕೊಂಬರೋಕ್ಕೆ ರಕ್ಷಾ ಕವಚ ಹಾಕಿದ್ದಾಳಲ್ಲ ಅದ್ರ ಬಗ್ಗೆ ಹೇಳು ಅಂತು. ಹೌದು, ಸುಡಬಾರ್ದು ಅಂತ ನಾನು ಬಾಳೆ ದಿಂಬುನ ಕಾಲಿಗೆ ಕಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಶಿವರಾಮೇಗೌಡ ಚಿಕ್ಕಪ್ಪಂಗೆ ಸಿಟ್ಟು ಮಾರುತ್ತೆ. ದೇವ್ರ ಮುಂದೆನೇ ನಾಟಕ ಮಾಡ್ತೀರಾ, ದೇವ್ರ ಹತ್ರನೇ ನೀವು ಆಟ ಆಡ್ತೀರಾ. ಈಗ ಸತ್ಯ ಬಯಲಾಯ್ತಲ್ಲ, ಪಾಪ ಏನು ಅರಿಯದಿರೋ ಆ ಹುಡುಗನ ಮೇಲೆ ಅಪರಾಧ ಮಾಡಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಶಿವರಾಮೇಗೌಡ ಚಿಕ್ಕಪ್ಪ ಬೈತಾರೆ. ಅಷ್ಟೊತ್ತಿಗೆ ದೇವರು ಹೋಗ್ಬಿಡುತ್ತೆ. ರತ್ನ ಹೇಳ್ತಾರೆ, ಅಂತೂ ನಿನ್ನ ಮಾತು ನಡೀತಮ್ಮ ವಿದ್ಯಾ, ನೀನು ಜಯಿಸ್ದೆ, ನಿನ್ನ ಗಂಡನ್ನು ಜಯಿಸಂಗೆ ಮಾಡಿದೆ ಅಂತ ಹೇಳಿದರು. ಅಷ್ಟೊತ್ತಿಗೆ ಶಿವರಾಮೇಗೌಡ ಮೊದಲಿನಾಗೆ ಬರ್ತಾನೆ. ಏನಾಯಿತು ಅಂತ ಕೇಳ್ತಾನೆ. ಏನೂ ಆಗಿಲ್ಲ ಅಣ್ಣ, ದೇವರು ನಿಮ್ಮ ಮೇಲೆ ಬಂದಿತ್ತು, ನಿನ್ನ ಮೇಲೆ ಬಂದು ಸತ್ಯ ಎಲ್ಲ ಹೇಳ್ತು ಅಂತ ನಡೆದಿದ್ದ ಘಟನೆ ಎಲ್ಲ ಹೇಳ್ತಾರೆ. ಈ ಕಡೆ ಸಾವಿತ್ರಿ ಪ್ರಜ್ಞೆ ತಪ್ಪಿ ಬೀಳೋ ಥರ ಆಗಿರ್ತಾಳೆ ವಿನಂತಿ. ಅಷ್ಟೊತ್ತಿಗೆ ಭದ್ರ ಹೋಗಿ ಕಾಪಾಡಿ ಕೂರಿಸ್ತಾರೆ. ವಿನಂತಿ ಏಳು, ವಿನಂತಿ ಏಳು ಅಂತ. ಅಷ್ಟೊತ್ತಿಗೆ ಶಿವರಾಮೇಗೌಡ ಚಿಕ್ಕಪ್ಪ ಇದ್ದವರು, ದೇವ್ರ ಮುಂದೆನೇ ತಮಾಷೆ ಮಾಡ್ತೀರಾ, ಆಟ ಆಡ್ತೀರಾ ನೋಡಿ, ಅದಕ್ಕೆ ತಕ್ಕಂಗೆ ನಿಮಗೆ ಶಿಕ್ಷೆ ಆಗಿದೆ ಅಂತ ಹೇಳ್ತಾರೆ. ಈ ಕಡೆ ಸಾವಿತ್ರಿಗೆ ಅವರಮ್ಮ ಕೆನ್ನೆಗೆ ಹೊಡೆದು, ನೀನು ಹೇಗೆ ನಮ್ಮ ಮನೆಯಲ್ಲಿ ಹುಟ್ಟಿದೆ, ಯಾಕೆ ಈ ಥರ ಮಾಡಿದೆ, ಉಂಡ ಮನೆಗೆ 2 ಬಗೀತಿಯಲ್ಲ, ಆ ಥರ ಮಾಡಿಬಿಟ್ಟೆ ಅಲ್ಲ ಅಂತ ಮೌನನೂ ಬೈತಾರೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ತಂಗಿ ಸಾವಿತ್ರಿ ಇದ್ದಳು, ಅಣ್ಣ ಸಾಕು ನಿಲ್ಲಿಸು, ಕೆಂಡದ ಮೇಲೆ ನಿಲ್ಲಿಸಿ ನನ್ನ ಮಗಳಿಗೆ ಸತ್ಯ ಹೇಳು, ಸತ್ಯ ಹೇಳು ಅಂದರೆ ಏನು ಸತ್ಯ ಹೇಳ್ತಾರೆ, ಹೆದರ್ಕೊಂಡು ಎಲ್ಲ ಸುಳ್ಳು ಹೇಳಿದಾಳೆ. ಭದ್ರೇಗೌಡ ನನ್ನ ಮಗಳನ್ನ ಹಾಳು ಮಾಡಿದ್ದು ಸತ್ಯನೇ, ನಿನ್ನ ಮಗ ನನ್ನ ಮಗಳನ್ನ ಹಾಳು ಮಾಡಿದ್ದು ಸತ್ಯನೇ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ಇನ್ನೇನು ದೇವರೇ ತೀರ್ಪು ಕೊಟ್ಟಾದ್ಮೇಲೆ ಇನ್ನೇನು ಅಂತ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ.